ಗಂಡು ಮೆಟ್ಟಿದ ನಾಡು ಕಿತ್ತೂರಿಗೆ ಎಲ್ಲರಿಗೂ ಸ್ವಾಗತ. ಬರ್ರಿ ಒಳಗೆ ಹೆಂಗೈತಿ ಕೋಟೆ, ಮೊದ್ಲು ಹೇಗೈತಿ ಇವಾಗ ಹೇಗೈತಿ ಅನ್ನೋದು ನೋಡೋಣ. ಮತ್ತಿದೆಲ್ಲ ಕೋಟೆ ಸುತ್ತ ಕಲ್ಲಿನ ಕೋಟೆಗಳೆಲ್ಲ, ಕಾಂಪೌಂಡ್, ಭದ್ರತಾ ಕೋಟೆ. ಪ್ರವಾಸಿಗರೆಲ್ಲ ಬರ್ತಾರ, ಅದಕ್ಕೋಸ್ಕರ ಇಲ್ಲೆಲ್ಲ ಪೂರ್ತಿ ಎಲ್ಲ ಗಾರ್ಡನ್ ಮಾಡಿದಾರೆ. ಇವಾಗ ಜನ ಕೂತ್ಕೊಳ್ದಾಗ ತಿಂಡಿ ತಿನ್ಕೊಂಡು ಮತ್ತೆ ಇನ್ನೆಲ್ಲ ಕಟ್ತಿದ್ದಾರೆ. ಎಲ್ಲ ಇಲ್ಲಿ ಕೆಲಸ ನಡೀತಾ ಇದೆ, ಮತ್ತೆ ಇಲ್ಲಿ ಎಲ್ಲ ಮಾಡ್ತಾ ಇದಾರೆ ಎಲ್ಲ ಕೆಲಸನ ನೋಡ್ತಿರ್ಬೋದು. ಆ ಕಡೆಯಿಂದ ಕಟ್ಕೋತಾ ಬರ್ತಾ ಇದಾರೆ ವಾಪಸ್ ತಡೆಗೋಡೆನೆಲ್ಲ. ಮತ್ತಿದು ವಸ್ತು ಸಂಗ್ರಹಾಲಯ ಪೂರ್ತಿ ಒಳಗಡೆ ಫೋಟೋ ಮತ್ತು ವಿಡಿಯೋಗಳಿಗೆ ಅಲಾವಿಲ್ಲ, ಅದಕ್ಕೋಸ್ಕರ ಆಚೆ ಕಡೆಯಿಂದ ಹೇಳ್ತಾ ಇದ್ದೀನಿ. ಹಿಂದಿ ಒಳಗಡೆ ಆವಾಗಿನ ಕಾಲದಲ್ಲಿ ಬಳಸಿದ್ದ ರಕ್ಷಾ ಕವಚಗಳು, ಗುಂಡುಗಳು, ತೋಪುಗಳು ಹಾಗೂ ಕೆಲವಷ್ಟು ಚಿತ್ರಗಳು ಕೂಡ ಚಿತ್ರಿಸಿ ಬಿಡಿಸಿದ್ದಾರೆ. ಮತ್ತು ಅಷ್ಟಲ್ಲದೆ ಒಳಗಡೆ ಇನ್ನ ತುಂಬಾ ಕಲಾಕೃತಿಗಳದಾವು, ಶಿಲ್ಪಗಳು, ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂತಹ ಮೂರ್ತಿಗಳು ಎಲ್ಲವೂ ಕೂಡ ಇದಾವ. ಮತ್ತು ಅಷ್ಟಲ್ಲದೆ ಒಳಗೆ ಕೆಲವಷ್ಟು ಶಾಸನಗಳು ಕೂಡ ಇಲ್ಲಿದಾವ, 12ನೇ ಶತಮಾನದ್ದು. ಎಲ್ಲವೂ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ. ಇಲ್ಲಿ ಟಿಕೆಟ್ 10 ರೂಪಾಯಿ ಟಿಕೆಟ್ ಐತಿ. ಟಿಕೆಟ್ ತಗೊಂಡು ಒಳಗಡೆ ಎಲ್ಲಾನು ನೋಡತಕ್ಕಂತ ಸಿಗ್ತದೆ. ಆಮೇಲೆ ಯಾವ ರೀತಿ ಫೋಟೋ ತೆಗೆಯೋ ಹಾಗೆಲ್ಲ ಮತ್ತು ವಿಡಿಯೋ ಮಾಡೋ ಹಾಗಿಲ್ಲ ಇಲ್ಲಿ. ಮತ್ತು ಈ ಕಡೆನೂ ಕೂಡ ಕೆಲವಷ್ಟು ಶಿಲಾಮೂರ್ತಿಗಳನ್ನು ನಿಂದ್ರಿಸಿದ್ದಾರೆ. ಮತ್ತು ಅಲ್ಲಿ ಹತ್ತಿರದಿಂದ ಹೋಗಿ ಫೋಟೋ ತೆಗೆಯೋಕೆ ಹಾಗೂ ವಿಡಿಯೋ ಮಾಡೋ ಕಲಾವಿಲ್ಲ, ಅದಕ್ಕೋಸ್ಕರ ಇಲ್ಲಿಂದ ಮಾಡ್ತಾ ಇದ್ದೇನೆ. ನೋಡ್ತಿರ್ಬೋದು ಪೂರ್ತಿಯಾಗೆಲ್ಲ, ನೀವು ಇಲ್ಲಿ ಕಾಣ್ತಿರ್ತಾವ ಪೂರ್ತಿಯಾಗಿ. ಮತ್ತಿದು ಕೋಟೆಗೆ ಎಂಟ್ರಿ ಐತಿ. ಮತ್ತೆ ಇದೊಂದು ನದಿ ಧ್ವಜ ಮೇಲ್ಗಡೆ ಹಾರ್ತಾ ಇದೆ. ಮತ್ತಿಲ್ಲೊಂದು ಹನುಮ. ಮತ್ತಿದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತಿರ್ಬೋದು ಪೂರ್ತಿ ಎಲ್ಲ. ಮತ್ತೆ ಇದು ಕಿತ್ತೂರು ಊರ್ ಕಡೆಯಿಂದ ಎಂಟ್ರಿ ಇದೆ. ಆಚೆ ಕಡೆ ಜನ ಬರ್ತಾ ಇದಾರೆ ನೋಡು, ತುಂಬಾ ಜನ ಒಳಗಡೆ ಇದಾರೆ. ಇದು ಪೂರ್ತಿ ಕಿತ್ತೂರು ಅರಮನೆ. ಇದು ಒಳಗಿಂದ ನೋಡ್ರಿ ಹೆಂಗೈತಿ, ಇದು ಪೂರ್ತಿ ನೋಡ್ರಿ. ಇದ ನೋಡ್ರಿ ಊಟದ ಮನೆ ಅಂದ್ರೆ ಡೈನಿಂಗ್ ಹಾಲ್, ಅವಾಗಿನ ಕಾಲದ್ದು ಯಾವ ರೀತಿ ಐತಿ ಅಂತಂದ. ಮತ್ತಿದ ಬಾವಿ ಐತಿ, ನೋಡ್ಕೊಡ್ರಿ ಎಲ್ಲ. ಅದ್ರದ್ದು ಅವಾಗಿನ ಕಾಲದ ಬಾವಿ. ಅವಾಗೆಲ್ಲ ನೀರಿತ್ತು, ಬಟ್ ಇವಾಗ ನೀರಿಲ್ಲ, ಇಲ್ಲ ಕಸ ಐತಿ. ಅವಾಗಿನ ಕಾಲಕ್ಕೆಲ್ಲ ಇದೆಲ್ಲ ದೊಡ್ಡ ಅರಮನೆ, ಬಟ್ ಇವಾಗೆಲ್ಲ ನೋಡ್ರಿ. ಬರ್ರಿ ಡೈನಿಂಗ್ ಹಾಲ್ ನೋಡಿದ್ರಿ, ಈಗ ಅಡಿಗೆ ಮನೆ ನೋಡೋಣ. ಇದು ಅವಾಗಿನ ಅಡಿಗೆ ಮನೆ. ಇಲ್ಲಿ ನೋಡ್ತಿರ್ಬೋದು ಒಲೆಗಳು. ಅವಾಗೆಲ್ಲ ಹೊಗ್ಗಾಡಿ ಅಂತ ಇದ್ರು, ಅವಾಗಿನ ಹೊಗ್ಗಾಡಿ ನೋಡ್ರಿ. ಇದೆಲ್ಲ ಪೂರ್ತಿ ಅಡಿಗೆ ಮನೆಗಳು. ಎಲ್ಲ ಪಾತ್ರೆ ತೊಳೆಯೋದಾಗಿರ್ಬೋದು, ಅದಾಗಿರ್ಬೋದು. ಮತ್ತ ಹಂಗ ಅಡಿಗೆ ಮನೆಯಿಂದ ಈ ಕಡೆ ಮತ್ತಿದ ಮೇಲೆ ತಗೋದ. ಬಟ್ ಇವಾಗೆಲ್ಲ ಬಂದ್ ಮಾಡಿದ್ರು, ಯಾಕಂದ್ರೆ ಇಲ್ಲೆಲ್ಲ ಪ್ರೇಮ್ ಕಹಾನಿಗಳೆಲ್ಲ ಗೋಡೆ ಮೇಲೆ ಗೀಚಿದಾರೆ. ಎಕ್ಸಾಂಪಲ್ ಈ ಕಡೆ ನೋಡ, ಆ ಕಡೆ ಡೈನಿಂಗ್ ಹಾಲ್, ಈ ಕಡೆ ಅಡಿಗೆ ಮನೆ ನೋಡಿರಿ. ಮತ್ ಇವಾಗಿದೆ ದೇವ್ರ ಕೋಣೆ ಅಂತ. ಬರ್ರಿ ನೋಡೋಣ. ಇದ ದೇವ್ರ ಜಗಲ್. ಈಗ ನಾವೇನ್ ಮನೆ ಒಳಗಿರ್ತೀವಲ್ಲ ಅದ. ಮತ್ತಿದ ನಿರೀಕ್ಷಣಾ ಕೊಠಡಿ, ವೇಟಿಂಗ್ ರೂಮ್. ಮತ್ತಿಲ್ಲೂ ಕೂಡ ಮೇಲೆ ಹೋಗ್ಲಿಕ್ಕೆ ದಾರಿ ಇದೆ.
ಬಟ್ ಎಲ್ಲ ಬಂದ್ ಮಾಡಿದ್ದಾರೆ ಇವಾಗೆಲ್ಲ. ಮತ್ತೆ ಈ ಕಡೆ ಜಲಕ್ರೀಡೆ ಕೋಳ, ಮುಂದಿನ ಕೊಳ ಹಂಗೈತ್ ನೋಡ್ರಿ. ವಿಶ್ರಾಂತಿ ಕೊಠಡಿ ಐತಿ. ರೆಸ್ಟ್ ರೂಮ್, ಅವಾಗಿನ ರೆಸ್ಟ್ ರೂಮ್ ಯಾವ ರೀತಿ ಐತಿ ನೋಡ್ರಿ. ಬಾವಿ, ಬಟ್ ನೀರಿಲ್ಲ. ನೀರು ಶೇಖರಣಾ ತೊಟ್ಟಿ ಖಾಲಿ ಐತಿ. ಇದು ನೀರು ಶೇಖರಣಾ ತೊಟ್ಟಿ. ಆ ಬಾವಿಯಿಂದ ಈ ಕಡೆ ನೀರು ಶೇಖರಣಾ ತೊಟ್ಟಿ. ಧ್ರುವ ನಕ್ಷತ್ರ ವೀಕ್ಷಣಾಲಯ, ಪೋಲ್ ಸ್ಟಾರ್ ವಿಷನ್ ರೂಮ್ ನೋಡ್ರಿ. ಯಾವ ರೀತಿ ನೋಡ್ತಿದ್ ನೋಡ್ರಿ, ಧ್ರುವ ನಕ್ಷತ್ರ ನೋಡೋದು ಇದು ನೋಡ್ರಿ. ನೀವು ಕಾಣ್ತೈತಿ ಬರೀ ಡೌಗಳಿಂದ. ಮತ್ತ ಹಂಗದ್ದುಂಡು ಬಂದ್ರೆ ಇಲ್ಲೈತ್ ನೋಡ್ರಿ. ಮಿಲ್ಕ್ ಅಂಡ್ ಕರ್ಡ್ ಸ್ಟೋರೇಜ್ ರೂಮ್, ಹಾಲು ಮೊಸರಿನ ಮನೆ. ಯಾವ ರೀತಿ ಸ್ಟೋರೇಜ್. ಮತ್ತಿದ ಸೆಂಟ್ರಿಗೆ ಐತಿ ಸೀಕ್ರೆಟ್ ಡಿಸ್ಕಷನ್ ರೂಮ್. ಇದಕ್ಕೆ ಕನ್ನಡದಾಗ ಏನಂತಾರ ನೋಡ್ರಿ, ಮಂತ್ರಾಲೋಚನೆ ಕೊಠಡಿ. ಮತ್ತಿದ ಅಂದಿನ ಒಂದು ನಂದಿ ಸ್ತಂಭ. ಇದೆಲ್ಲ ದೂರದಿಂದ ಹೆಂಗೆ ಕಾಣ್ತೈತೆ ನೋಡಂಬರಿ. ಈಗ ಮತ್ತಿದ ದೂರಿಂದ ವಲಸೆ ಬಂದವರಿಗೆಲ್ಲ ಒಂದು ಕೊಠಡಿ. ಈಗ ಸದ್ಯ ನಾವು ರೂಮ್ ಅಂತೇವಲ್ಲ, ಗೆಸ್ಟ್ ರೂಮ್, ಆ ರೀತಿ ಕೊಠಡಿ. ಇವರ ಸ್ನಾನಗೃಹ ಥರ ಇದೆ. ಇದು ಮತ್ತು ದರ್ಬಾರ್ ಹಾಲ್ ಐತೆ. ಪೂರ್ತಿ ನೋಡ್ತೀನಿ, ಇನ್ನು ಕೆಲಸ ನಡೆಸಿದಾರ. ಪೂರ್ತಿ ಯಾವ ರೀತಿ ಐತಿ ಎಲ್ಲ, ಪೂರ್ತಿ ಎಲ್ಲ ಕಟ್ಟಡ ಎಲ್ಲ ದೊಡ್ಡ ದೊಡ್ಡ ಇತ್ತು, ಅಲ್ಲಿಗೆಲ್ಲ ಕೆಡವಿದ್ದಾರೆ. ಡೆಮಾಲಿಶ್ ಆಗೈತೆ ಪೂರ್ತಿ ಅಂತ ಕರ್ದ. ಡೆವಲಪ್ ಆಗ್ತಾ ಐತಿ, ಇನ್ನು ಕಲ್ಲಿಗೆಲ್ಲ ಕೂರಿಸ್ತಿದ್ದಾರೆ. ಪೂರ್ತಿ ದರ್ಬಾರ್ ಆಗೈತೆ. ಕಡೆ ಮತ್ತಿದ ಪಡಸಾಲೆ, ಇದು ಮುಂದೆ ಕಾಣ್ತಿರೋದು ಇವಾಗ. ಇದು ಪೂರ್ತಿ ಎಲ್ಲ ಪಡಸಾಲೆ ಬರ್ತೈತಿ. ಅವಿಗೆ ಮನೆ ಪಡಸಾಲೆ ಅಂತೆಲ್ಲ ಅದು. ಮತ್ತಿದ ತೋರ್ಸೋದು ಬಟ್ಟಿ. ಧ್ರುವ ನಕ್ಷತ್ರದ ವೀಕ್ಷಣಾಲಯ ಬಾಜುಕೊಂದು ಮನೆ ಐತಿ. ಈ ಮನೆ ಸ್ಥಾನದ ಮನೆ ನೋಡ್ರಿ, ಎಷ್ಟು ದೊಡ್ಡದೈತಿ. ಎಷ್ಟು ದಿನ ಮಾಡ್ಬೋದು ನೋಡ್ರಿ. ಇದು ನೀರು ಕಾಸು ಎಲ್ಲ ಇವು. ಬಾಯ್ಲರ್, ಅಂದಿನ ಬಾಯ್ಲರ್ಗಳೆಲ್ಲ ಇವು. ಕೋಟೆಯ ಪೂರ್ವ ಮಹಾದ್ವಾರ.
ಇನ್ನು ಮುಂದೆ ಹೇಳಿ ದರ್ಬಾರ್ ಹಾಲ್ ಪೂರ್ತಿ ಕೋಟೆ ನೋಡಿ ಯಾವ ರೀತಿ ಕಾಣ್ತೈತಿ. ಇಲ್ಲೆಲ್ಲ ಅಂದಿನ ಸೈನ್ಯ ಮತ್ತಿದ ಕೋಟೆ ಒಳಗಿರತಕ್ಕಂತಹ ಶ್ರೀ ಗ್ರಾಮದೇವಿ ದೇವಸ್ಥಾನ. ಇದು ಕೋಟೆ ಹಿಂದೆಗಡೆ ಐತಿ. ಆ ಕಡೆ ಕೋಟೆ ಕಾಣ್ತದ, ಅದ್ರ ಹಿಂದೆಗಡೆ ದೇವಿ ದೇವಸ್ಥಾನ ಐತಿ. ಮತ್ತು ಈ ದೇವಿ ಪ್ರತಿಷ್ಠಾಪನೆ ಆಗಿ ಸುಮಾರು ಒಂದು 20 ವರ್ಷ ಆಯ್ತಂತ. ಆಮೇಲೆ ಇದು ಜಾತ್ರೆ ಆಗಿ ಸುಮಾರು 3.5 ವರ್ಷಗಳ ಹಿಂದೆ ಜಾತ್ರೆ ಆಗೈತಿ. ಚೆನ್ನಾಗಿ ಮಹೋತ್ಸವ ಆಯ್ತಲ್ಲ ಅವಾಗ. ಈ ಜಾತ್ರೆಗೆ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಂದ ಜನ ಬರ್ತಾರೆ. ಬಟ್ ಜಾತ್ರೆ ಮುಗಿದ ನಂತರ ತುಂಬ ಜನ ಬಂದು ಹೋಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ತಡ ಆಗಿ ಈ ಒಂದು ಜಾತ್ರೆಗೆ ಗೊತ್ತಾಗೈತಿ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಸುತ್ತಮುತ್ತ 6 ಹಳ್ಳಿಗಳಿಂದ ಇಲ್ಲಿ ದ್ಯಾಮವ್ವಂದು ಒಂದು ಪ್ರತಿಷ್ಠಾಪನೆ ಏನೈತಿ ಅಲ್ಲಿಂದ ಮೆರವಣಿಗೆ ಆಗ್ತಾ ಒಂದೊಂದು ಊರಲ್ಲಿ ಮೆರವಣಿಗೆ ಆಗ್ತಾ ಬರ್ತದೆ. ಆಮೇಲೆ ಈ ಕಡೆ ಪೇಟೆ ಕಡೆ 3 ದಿನ, ಆಮೇಲೆ ಇಲ್ಲಿ 3 ದಿನ, ಸುಮಾರು ಒಂದು 15 ದಿನಗಳ ಕಾಲ ಈ ಒಂದು ಜಾತ್ರೆ ಆಗ್ತದೆ. ನಂತರ ಈ ರಥದಲ್ಲಿ ದ್ಯಾಮವ್ವನ ಮೆರವಣಿಗೆ ಅಂದರೆ ರಥ ಇಳಿತಾರೆ. ಇದಾದ ನಂತರ ಎಲ್ಲ ಗುಡಿ ತುಂಬೋದು, ಅದು ಇದೆಲ್ಲ ಕಾರ್ಯಕ್ರಮ ಸಕಲ ಕಾರ್ಯಗಳು ಇಲ್ಲಿಂದ ನಡೀತಾವೆ. ಅದಾದ ಕಡೆ ದಿನಕ್ಕೆ ದ್ಯಾಮವ್ವ ಮತ್ತು ತನ್ನ ಸ್ಥಳಕ್ಕೆ ಬರ್ತಾಳೆ ಇಲ್ಲಿಗೆ. ಈ ಒಂದು ಸುಮಾರು 3.5-4 ವರ್ಷ ಆಯ್ತಂತ ಜಾತ್ರೆ ಆಗಿ. ಇದಾಗಿತ್ತು ಇವತ್ತಿನ ವಿಶೇಷ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಮತ್ತು ನಿಮ್ಗೆ ಎಷ್ಟು ಗೊತ್ತೈತಿ ಇದ್ರ ಬಗ್ಗೆ ಅನ್ನೋದನ್ನು ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.